ಸೊ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಪುಟ್ಟು ಕಂದಮ್ಮ ಬಂದಿದೆ, ವಿನ್ಮಯ ಅಂತ ಅವ್ರ ಹೆಸರು. ಸೊ ಇವತ್ತು ಅವ್ರ ಹುಟ್ಟಿದಬ್ಬದ ಪ್ರಯುಕ್ತ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹ್ಯಾಪಿ ಬರ್ಡೇ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಪುಟ್ಟು ಕಂದಮ್ಮ ಬಂದಿದೆ, ವಿನ್ಮಯ ಅಂತ ಅವ್ರ ಹೆಸರು. ಸೊ ಇವತ್ತು ಅವ್ರ ಹುಟ್ಟಿದಬ್ಬದ ಪ್ರಯುಕ್ತ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಮ್ಮ. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಸೊ ತುಂಬು ಹೃದಯ ಧನ್ಯವಾದಗಳು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನಿಮ್ದ ಬರ್ತಡೇ ಇವತ್ತು? ಕನ್ನಡ ಬರುದಾ, ತಮಿಳ್ ಬರುತ್ತಾ? ಹ್ಯಾಪಿ ಬರ್ಡೇ. ನಿಜವಾಗ್ಲೂ ಖುಷಿ ಆಯ್ತಣ್ಣ. ಸೊ ದೇವ್ರ ಮಕ್ಳು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ತುಂಬಾ ಸಲ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಹಂಗಾಗಿ ಒಂದ್ಸಲ ಬರ್ಬೇಕಂತ. ನೀವು ಕೂಡ ಒಂದ್ಸಲ ಕಾಲ್ ಮಾಡಿದಾಗ ಬನ್ನಿ ಅಮ್ಮ ಅಂತ ಹೇಳಿದ್ರಲ್ಲ, ಹಂಗಾಗಿ ಇಲ್ಲಿ ಬರ್ಲೇಬೇಕಂತ ತುಂಬಾ ಖುಷಿ ಇತ್ತು. ಈಗ ನಮ್ಮ ಮೊಮ್ಮಗಳ ಬರ್ಡೇ ಅಂತ ಬಂದಿದ್ದು. ಖುಷಿ ಆಯ್ತು. ಇಲ್ಲಿ ಬಂದಿದ್ದಕ್ಕೆ ಖುಷಿ ಆಯ್ತು. ಬರ್ಬೇಕಂತ ತುಂಬಾ ಒಂದ್ 2-3 ವರ್ಷದಿಂದ ಆಸೆ. ಈಗ ನೆರವೇರ್ತು. ಮತ್ತೆ ಒಬ್ರು ಅಜ್ಜಿ ಇದ್ರಲ್ವಾ, ಅವ್ರು ತೀರ್ಕೊಂಡ್ರು, ಅದನ್ನ ನೋಡಿದೀನಿ. ಮತ್ತೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅದು ಎಲ್ಲಾನು ನಾನು ನೋಡ್ತಾ ಇದ್ದೆ. ಹೌದು. ಥ್ಯಾಂಕ್ಸ್ ಅಮ್ಮ, ಧನ್ಯವಾದಗಳನ್ನ ತಿಳಿಸ್ತೀನಿ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.